ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅನದರ್ 3 days ನನ್ನ ಮೈದುನದ ಮ್ಯಾರೇಜು. ಸೊ ಯೂಶಲಿ ಲಾಂಗ್ ವಿಡಿಯೋಸ್ ಸ್ಪೆಷಲಿ ಯೂಟ್ಯೂಬ್ ಅಪ್ಲೋಡ್ ಮಾಡ್ತಾ ಇರಲಿಲ್ಲ. ಸೊ ಈ ವಿಡಿಯೋನ ಅಪ್ಲೋಡ್ ಮಾಡಬೇಕು ಅನ್ನಿಸ್ತು. ಕಾರಣ ಏನಂದರೆ ಮ್ಯಾರೇಜ್ ನಡೀತಾ ಇರೋದು ಉತ್ತರ ಕರ್ನಾಟಕದಲ್ಲಿ. ಅಂದರೆ ಕಂಪ್ಲೀಟ್ ಲೈಕ್ ನಮ್ಮ ಹಸ್ಬೆಂಡ್ ಸೈಡ್ ನೇಟಿವಲ್ಲಿ ಕಂಪ್ಲೀಟ್ ಓಲ್ಡ್ ರಿಚುವಲ್ಸು ಇದನ್ನೆಲ್ಲ ನಾವು ಎಂಜಾಯ್ ಮಾಡ್ಬೋದು. ಏಕೆಂದರೆ ಮತ್ತೆ ಇಂಥ ಸಿಚುಯೇಷನ್ ಸ್ಪೆಷಲಿ ಬೆಂಗಳೂರಲ್ಲಿರೋ ನಮಗಂತೂ ಸಿಗೋದೇ ಇಲ್ಲ. ಮತ್ತು ಈ ಕಡೆ ನೋಡಿ ಆ್ಯಕ್ಚುಲಿ ಲೈಕ್ ಮ್ಯಾರೇಜ್ ಇದ್ದರೆ ಮನೇಲಿ ಪ್ರತಿಯೊಬ್ಬರು ಮನೆ ಕಡೆಯಿಂದ ನೋಡಿ ಇಲ್ಲಿ ಜೋಳದ ರೊಟ್ಟಿ ಒಂದು ದೊಡ್ಡ ಬಾಕ್ಸಲ್ಲಿ ಮಾಡಿ ಕಳಿಸಿದ್ದಾರೆ. ಹಾಗೆ ಇದ್ರ ಜೊತೆಗೆ ಕಡಲೆಪುರಿ ಇದನ್ನು ಕೂಡ ಮಾಡಿ ಕಳಿಸಿದ್ದಾರೆ. ಇದ್ರ ಹೆಸರೇನೋ ಹೇಳ್ತಾರೆ, ಮರ್ತೋಯ್ತು. ಉಂಡೆ ಇವೆಲ್ಲವನ್ನು ಮಾಡಿ ಕಳಿಸ್ತಾರೆ. ಪ್ರತಿ ಮನೇಲಿ ಒಂದೊಂದು ಐಟಮ್ನ ಮಾಡಿ ಕಳಿಸ್ತಾರೆ. ಮತ್ತು ಎಲ್ಲ ಮನೇಲೂ ಲೈಕ್ ಅವ್ರ ಮನೆದೇ ಮ್ಯಾರೇಜ್ ಅನ್ನೋ ಅಂಥ ವೈಬ್ ಇರುತ್ತೆ. ಇದ್ರ ಜೊತೆಗೆ ಇಲ್ಲಿ ಸ್ವಲ್ಪ ಮೇಕೆಗಳಿದ್ವು, ಅದ್ರದ್ದು ವಿಡಿಯೋನ ಮಾಡಿದ್ವಿ. ಮತ್ತು ಮಕ್ಕಳೆಲ್ಲ ಸ್ವಲ್ಪ ಹೆದರ್ತಾರಲ್ವ ಅಲ್ಲಿಗೆಲ್ಲ ಹೋಗೋದಕ್ಕೆ, ಹಾಗಾಗಿ ಅವ್ರದ್ದು ವಿಡಿಯೋನ ಮಾಡಿದ್ವಿ. ಹಾಗೆ ಇವ್ರು ತೋರಣ ಕಟ್ತಾಯಿದ್ರು. ಈ ಸುಗ್ಗಿ ಕಾಲ ಅಂದರೆ ಈ ರೀತಿ ಕಡಲೆ ಮತ್ತು ಮಾವಿನೆಲೆ, ಎಕ್ಕದೆಲೆ, ಈ ಎಕ್ಕದ ಹೂವು ಆ್ಯಕ್ಚುಲಿ. ಸೊ ಇವೆಲ್ಲವನ್ನು ಮಾಡಿ ತೋರಣವನ್ನು ಕಟ್ಟಿ ಬಾಗಿಲಿಗೆ ಕಟ್ತಾರಂತೆ. ಮತ್ತು ಮದುವೆ 4 ದಿನ ಇರೋದ್ರಿಂದ ಈ ರೀತಿ ತೋರಣವನ್ನು ಮದುವೆ ಮನೆಯಲ್ಲಿ ಕೂಡ ಕಟ್ತಾರಂತೆ. ಸೊ ನೋಡಿ ಅದು ಕಡಲೆ ಮತ್ತು ಮಾವಿನೆಲೆ ಜೊತೆಗೆ ಎಕ್ಕದ ಹೂವನ್ನು ಹಾಕಿ ಕಟ್ಟಿದ್ದಾರೆ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಈ ಥರ ರಿಚುವಲ್ಸ್ ಅಂತ ನಮಗೆ ತುಂಬ ಹೊಸದು. ಸೊ ಹಾಗಾಗಿ ಕಂಪ್ಲೀಟ್ ವಿಡಿಯೋನ ಮಾಡಬೇಕು 5 days ಅಂದ್ಕೊಂಡಿದ್ದೀನಿ. ಸೊ ಮ್ಯಾಕ್ಸಿಮಮ್ ಆದಷ್ಟು ವಿಡಿಯೋ ಕವರೇಜನ್ನು ಮಾಡ್ಕೊಳ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಚೇತು ಮನೆ, ಸ್ಪೆಷಲಿ ಚೇತು ಅಮ್ಮನ ಮನೆ, ಚಿತ್ರಾನಿಲಯ ಅಂತ ನೋಡ್ಬೋದು ಎಷ್ಟು ಚೆನ್ನಾಗಿದೆ. ಸೊ ಲೈಕ್ ಅವರಿಗಂತೂ ತುಂಬ ಓಲ್ಡ್ ಮೆಮೊರೀಸ್ ಈ ಮನೇಲಿ ತುಂಬ ಇದೆ. ಹಾಗೆ ನೋಡಿ ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಮೇಕೆಗೆಲ್ಲ ಹುಲ್ಲನ್ನು ತಿನ್ನಿಸಿ, ಸೊಪ್ಪು ತಿನ್ನಿಸಿ ಆಟ ಆಡ್ತಾಯಿದ್ರು. ಫಸ್ಟ್ ಟೈಮ್ ಅವರು ಮೇಕೆಗಳ ಹತ್ರ ಎಲ್ಲ ಹೋಗಿ ಈ ರೀತಿ ಎಂಜಾಯ್ ಮಾಡ್ತಾಯಿದ್ದು. ಅಲ್ಲೇ ಸ್ವಲ್ಪ ನಿಯರ್ ಬೈ ಮನೇಲಿದ್ವು ಮೇಕೆಗಳು. ಸೊ ಅಲ್ಲೋಗಿ ಎಲ್ಲರೂ ಆಟ ಆಡ್ತಾಯಿದ್ರು, ಖುಷಿ ಪಡ್ತಿದ್ರು. ನೋಡಿ ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ. ಲಾಸ್ಟೇ ಅಂತೂ ತಮ್ಮಂದಿರನ್ನ ಚೆನ್ನಾಗಿ ನೋಡ್ಕೋತಾಳೆ. ಸೊ ಹಾಗಾಗಿ ತೋರಣನೂ ಕೂಡ ಕಟ್ಟಿ ಆಲ್ಮೋಸ್ಟ್ ಫಿನಿಶ್ ಆಯಿತು. ನೋಡಿ ಬನಶಂಕರಿ ದೇವಿ ಪ್ರಸನ್ನ ಅವ್ರ ಮನೆ ದೇವರಿದು. ಮತ್ತು ಇದಾದ ನಂತರ ಆ್ಯಕ್ಚುಲಿ ಲೈಕ್ ನಾವು ಬಂದು ಲಂಚನ್ನು ಮಾಡಿದ್ವಿ. ನಾನು ಸ್ವಲ್ಪ ಲೇಟ್ ಆಗಿದ್ದೆ. ಆಮೇಲೆ ಲೈಕ್ ಮನೆ ಮುಂದೆ ಪೆಂಡಾಲ್ ಹಾಕ್ತಿದ್ರು. ಯೂಶ್ವಲಿ ನಮ್ಮ ಕಡೆ ಚಪ್ಪರ ಹಾಕ್ತೀವಲ್ಲ, ಬಟ್ ಇವರು ಈ ರೀತಿಯೇ ಹಾಕ್ಸ್ಬಿಡ್ತಾರೆ ಡೈರೆಕ್ಟು. ನಾವು ತೆಂಗಿನ ಎಲೆಗಳಲ್ಲಿ ಹಾಕ್ಸ್ತೀವಲ್ಲ ಆ ರೀತಿ ಚಪ್ಪರವನ್ನು ಮಾಡಿ ಪೂಜೆ ಮಾಡಿ ಆ ಥರ ಮಾಡಲ್ಲ. ಹಾಗೆ ಇದು ಪಕ್ಕದ ಮನೆಯಲ್ಲಿ ಇಲ್ಲಿ ಹೇಳಿದ್ನಲ್ಲ, ಪ್ರತಿ ಮನೇಲೂ ಮದುವೆ ಮನೆಗೆ ಏನಾದರೂ ಒಂದು ಐಟಮ್ ಮಾಡಿ ಕಳಿಸ್ತಾರೆ. ಸೊ ಪಕ್ಕದ ಮನೆಯಲ್ಲಿ ಕರ್ಜಿಕಾಯಿನ ಮಾಡ್ತಾಯಿದ್ರು. ಇವರು ಸುಮಾರು ಲೈಕ್ ಒಂದು 500 ಕರ್ಜಿಕಾಯಿ ಅನ್ಕೋಬೋದು. ಮಿನಿಮಮ್ 500 ಕರ್ಜಿಕಾಯಿನ ಮಾಡಿಸ್ತಾಯಿದ್ರು. ಸೊ ಅವ್ರು ಮಾಡ್ತಾಯಿದ್ರಲ್ಲ, ಅಲ್ಲೋಗಿ ನಾವು ಒಂದು 5 ನಿಮಿಷ ಕೂತ್ಕೊಂಡು ಅವ್ರಿಗೆ ಸ್ವಲ್ಪ ಸಪೋರ್ಟ್ ಮಾಡಿ ಕರ್ಜಿಕಾಯಿನ ಮಾಡಿ ಒಂದು 5 ನಿಮಿಷ ಜಸ್ಟ್ ಹೆಲ್ಪ್ ಮಾಡಿಬಿಟ್ಟು ಬಂದ್ವಿ. ಅವರು ಮಾರ್ನಿಂಗಿಂದ ಮಾಡ್ತಾಯಿದ್ರು. ಸುಮಾರು ಒಂದು 4-5 ಅವರು ರಜೆಗಳನ್ನು ಹಾಕಿ ಮದುವೆ ಮನೆಗೋಸ್ಕರ ಹೆಲ್ಪ್ ಮಾಡ್ತಾರೆ. ಇದು ಆ್ಯಕ್ಚುಲಿ ಲೈಕ್ ವೈನಿ ಮನೆ, ವೈನಿ ಅಂದರೆ ಅತ್ತಿಗೆ. ಸೊ ಅತ್ತಿಗೆ ಆಗಬೇಕು ನನಗೆ. ಅವ್ರ ಮನೇಲಿ ನಡೀತಾ ಇತ್ತು. ಹಾಗೆ ಇವ್ರು ಮಾಡ್ತಾ ಇರೋ ಕರ್ಜಿಕಾಯಿ ಬಂದ್ಬಿಟ್ಟು ಕಡಲೆ ಬೀಜ, ಕೊಬ್ಬರಿ ಹಾಗೆ ಬೆಲ್ಲವನ್ನು ಹಾಕಿ ಮತ್ತು ಏಲಕ್ಕಿ ಪುಡಿಯನ್ನು ಹಾಕಿ ಮೈದಾಯಿಂದ ಮಾಡ್ತಾ ಇದ್ದಾರೆ. ಯೂಶ್ವಲಿ ಅಫ್ಕೋರ್ಸ್ ಮೈದಾ ಡಯೆಟ್ಟು ತಿನ್ನಲ್ಲ, ಬಟ್ ಇದೆಲ್ಲ ರಿಚುವಲ್ಸ್ ಇವ್ರ ಕಡೆ, ಅದನ್ನೆಲ್ಲ ನಾವು ಹೇಳೋ ಹಾಗೆ ಇಲ್ಲ ಅಲ್ಲ. ಬಟ್ ಇದು ಇವ್ರ ಟ್ರೆಡಿಷನ್ನು. ಎಲ್ಲರೂ ಕೂಡಿ ಕುಟುಂಬಗಳು ಮಾಡೋದು. ಆ್ಯಕ್ಚುಲಿ ನಾವೆಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿ ಅಲ್ಲ, ಜಾಯಿಂಟ್ ಫ್ಯಾಮಿಲಿ ಅಂದರೆ ಇಲ್ಲಿ ನೋಡಿ ಕಲಿಬೇಕು. ಸ್ಪೆಷಲಿ ನನಗಂತೂ ತುಂಬ ಇಷ್ಟ ಆಯಿತು. ಸೊ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾರೆ. ಸೊ ನಾವು ಇವ್ರ ಜೊತೆ ನಾನು ಮಾಡಿದ್ದು ಆ್ಯಕ್ಚುಲಿ ಇದನ್ನು. ಸೊ ಸ್ವಲ್ಪ ಒಂದು 5 ನಿಮಿಷ ಮಾಡಿ ಎಂಜಾಯ್ ಮಾಡಿಕೊಂಡು ಎಲ್ಲರ ಜೊತೆ ಮಾತಾಡಿಕೊಂಡು ಬಂದ್ವಿ. ಆಮೇಲೆ ಎಲ್ಲ ಜ್ಯೂಸ್ ಮಾಡಿ ಕೊಟ್ಟರು, ಜ್ಯೂಸ್ ಕುಡಿದು ಬಂದ್ವಿ. ಹಾಗೆ ಇವರು ಎಣ್ಣೆಯಲ್ಲಿ ಕರಿತಾಯಿದ್ರು. ಅದನ್ನು ಕೂಡ ನಾನು ವಿಡಿಯೋ ಮಾಡ್ಕೊಳ್ತಾ ಇದ್ದೆ. ಮ್ಯಾಕ್ಸಿಮಮ್ ನನಗೆ ಎಷ್ಟು ಆಗುತ್ತೋ ವಿಡಿಯೋಗಳನ್ನ ಅಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ. ಲೈಕ್ ಡೇ 3 ಬಿಫೋರ್ ಮ್ಯಾರೇಜ್, ಡೇ 3 ಬಿಫೋರ್ ಮಾಡ್ತಾಯಿದ್ದೀನಿ. ಲೈಕ್ ಕೆಲವು ವೈಬ್ಸ್ ಇವೆಲ್ಲ ನೆನಪಿರಲಿ. ನಮ್ಮ ಮ್ಯಾರೇಜ್ ಅಂತೂ ನಾವು ವಿಡಿಯೋ ಮಾಡೋಕ್ಕಾಗಲೇ ಇಲ್ಲ, ಅಷ್ಟು ಟೈಮ್ ಸಿಗಲಿಲ್ಲ ನಮಗೆ. ಏಕೆಂದರೆ ನಮ್ಮದೇ ಮ್ಯಾರೇಜ್ ಎಲ್ಲ ಫುಲ್ ಬ್ಯುಸಿ ಇರ್ತಿದ್ವಿ. ಸೊ ಆಫ್ಟರ್ 10 years ಸೇಮ್ ಮೆಮೊರೀಸ್ ರೀಕಾಲ್ ಆಗ್ತಿದೆ. ಸೊ ಅಫ್ಕೋರ್ಸ್ ವಿಡಿಯೋ ಮಾಡಿದ್ರೆ ಖುಷಿ ಆಗುತ್ತೆ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಮತ್ತು ಅವರು ಇಲ್ಲಿಂದ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ಹೌದು ರೀ, ಹಾಗೆ ರೀ, ಇಲ್ಲ ರೀ, ಈ ಥರ ಎಲ್ಲ ಅವ್ರು ಮಾತಾಡೋದೇ ಹೀಗೆ, ಹಂಗಾಯ್ತು ರೀ, ಇದು ಕರ್ಜಿಕಾಯಿ ರೀ, ಈ ಥರ ಎಲ್ಲ ಚೆನ್ನಾಗಿ ಮಾತಾಡ್ತಿದ್ರು. ವೈನಿ ಜೊತೆ ಮಾತಾಡಿಕೊಂಡು ಹೀಗೆ ಕರ್ಜಿಕಾಯಿ ಎಲ್ಲ ಮಾಡ್ತಾಯಿದ್ರು. ಆ ವಿಡಿಯೋನೆಲ್ಲ ಮಾಡ್ಕೊಳ್ತಾ ಇದ್ದೆ.
ಇನ್ನು ಈಗ ಕರ್ಜಿಕಾಯಿ ಆದಮೇಲೆ ಸ್ವಲ್ಪ ಇದು ಪೌಡ್ರು ಮಿಕ್ತಲ್ವಾ, ಲೈಕ್ ಅದು ನಾನು ಆಲ್ರೆಡಿ ಹೇಳಿದ್ನಲ್ಲ ಬೆಲ್ಲ, ಕಡಲೆ ಬೀಜ ಮತ್ತು ಕೊಬ್ಬರಿಯನ್ನೆಲ್ಲ ಹಾಕಿದಂಥ ಇದು, ಅದನ್ನು ಎರಡೂ ಕೈಲಿ ಪಟ್ ಪಟ ಅಂತ ಉಂಡೆ ಮಾಡ್ತಾಯಿದ್ರು ಅಲ್ಲಿ ಆಂಟಿ. ಸೊ ಆ ವಿಡಿಯೋನು ಮಾಡಿದೆ, ಜಸ್ಟ್ ಲೈಕ್ 10 ಸೆಕೆಂಡ್. ಇಷ್ಟೆಲ್ಲ ಕರ್ಜಿಕಾಯಿ ಆಲ್ಮೋಸ್ಟ್ ಅವರು ಜಸ್ಟ್ 1 ಅವರಲ್ಲಿ ಫಿನಿಷ್ ಮಾಡಿದ್ದಾರೆ. ಆಲ್ಮೋಸ್ಟ್ 500 ಕರ್ಜಿಕಾಯಿಗಳನ್ನ 1 ಅವರಲ್ಲಿ ಫಿನಿಷ್ ಮಾಡಿದ್ದಾರೆ. ಅಷ್ಟು ಫಾಸ್ಟಾಗಿ ಮಾಡ್ತಾರೆ. ಸೊ ಈ ವಿಡಿಯೋಗಳನ್ನೆಲ್ಲ ಮಾಡ್ತಾ ಇದ್ದೆ ನಾನು. ನೋಡಿ ಎಷ್ಟು ಪಟ ಪಟ ಅಂತ ಮಾಡಿ ಕೊಡ್ತಾಯಿದ್ರು. ಹಾಗೆ ಇದು ನೋಡಿ ಬನಶಂಕರಿ ದೇವಿ ಮನೆ ದೇವರು, ಮತ್ತು ಇಲ್ಲಿ ಮಹಾಲಿಂಗೇಶ್ವರ ಸ್ವಾಮಿ ಅವರು ಕೂದಲು ಕೊಟ್ಟೋಗ್ತಾರೆ ಅಜ್ಜಿಗೆ ಅಂತ ಸ್ಟೋರಿ ಇದೆಯಲ್ಲ, ಅದೇ ಊರಿದು. ಸೊ ನೋಡಿ ಅದಾದ ನಂತರ ಅವರು ಕಜ್ಜಿಕಾಯಿ ಮಾಡ್ತಿದ್ರಲ್ಲ, ಪ್ರತಿಯೊಬ್ಬರಿಗೂ ಟೀ ಕಾಫಿ ಈ ರೀತಿ ಮಾಡಿ ಕೊಡ್ತಾರೆ. ಆಗಲೇ ಅವರು ಜ್ಯೂಸ್ ಮಾಡಿ ಕೊಟ್ಟಿದ್ರು, ಈಗ ಕಾಫಿನ ಮಾಡ್ತಿದ್ರು. ಇದೆಲ್ಲ ಆ್ಯಕ್ಚುಲಿ ಲೈಕ್ ನಮ್ಮ ಮನೇಲಿ ಮ್ಯಾರೇಜು, ಬಟ್ ಅವ್ರ ಮನೇಲೂ ಮ್ಯಾರೇಜ್ ವೈಬ್ ಇತ್ತು. ಅದನ್ನು ನೋಡೋದಕ್ಕೆ ತುಂಬ ಖುಷಿ ಆಯಿತು. ಮತ್ತು ಲಾಸ್ಟಿಗೆ ಕೂಡ ಕಾಫಿ ಕೊಟ್ಟಿದ್ರು, ಅವಳು ಆರಿಸ್ಕೊಂಡು ಕುಡಿಯೋದೊಂದು ಗ್ಲಿಮ್ಸ್ ಇತ್ತು, ಅದನ್ನು ಕೂಡ ಮಾಡಿಕೊಂಡು ಎಂಜಾಯ್ ಮಾಡ್ತಾಯಿದ್ಲು. ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ಲು ಬಿಸಿ ಇರೋದನ್ನು ಆರಿಸ್ಕೊಂಡು ಕುಡಿಯೋದು. ಸೊ ಇದಾದ ನಂತರ ಮನೆ ಹತ್ರ ಎಲ್ಲ ಈ ಔಟ್ಸೈಡು ಇದನ್ನೇನು ಪೆಂಡಾಲ್ ಹಾಕಿದ್ರು, ಅಲ್ಲಿ ಹಸ್ಬೆಂಡ್ ಕ್ರಿಕೆಟ್ ಆಡ್ತಿದ್ರು. ಅದು ಕ್ರಿಕೆಟ್ ಆಡ್ತಿದ್ದು ಯಾರಂದರೆ ಪುಟಾಣಿ ಮಕ್ಕಳ ಜೊತೆ. ಸೊ ಪುಟಾಣಿ ಮಕ್ಕಳುಗಳೆಲ್ಲ ಸೇರಿ ಕ್ರಿಕೆಟ್ ಆಡೋದನ್ನು ನೋಡೋದು ಖುಷಿ ಆಗ್ತಿತ್ತು. ಸೊ ಈ ಮೂಮೆಂಟ್ಸ್ ಎಲ್ಲ ಚೆನ್ನಾಗಿತ್ತು, ಎಂಜಾಯ್ ಮಾಡಿಕೊಂಡು ಬಂದ್ವಿ. ಅದಾದ ನಂತರ ಮ್ಯೂಸಿಕ್ ಚೇರ್ ಆಡ್ತಿದ್ರು. ಲಾಸ್ಟ್ ಟಾಪ್ 2ನಲ್ಲಿ ಬಂದ್ಲು, ಬಟ್ ಅವಳು ಸೋತ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ಪಾಪು ವಿನ್ ಆದ. ಬಟ್ ಚೆನ್ನಾಗಿತ್ತು, ಎಲ್ಲ ಖುಷಿಯಾಗಿ ಎಂಜಾಯ್ ಮಾಡಿದ್ರು. ಸೊ ಅದಾದ ನಂತರ ಮದುವೆಗೆ ಸ್ವಲ್ಪ ಮ್ಯಾರೇಜ್ಗೆ ಮಕ್ಕಳೆಲ್ಲ ಒಂದು ಸಾಂಗ್ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ರು. ಸೊ ಎಲ್ಲ ಮುಗೀತು. ಆಲ್ಮೋಸ್ಟ್ ನೈಟ್ ನೋಡಿ ಜಾಯಿಂಟ್ ಫ್ಯಾಮಿಲಿ ಒಟ್ಟಿಗೆ ಊಟ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ತಿಂತಾರೆ. ಮೊದಲೆಲ್ಲ ಜೆಂಟ್ಸ್ ಕೂತಿದ್ರು, ಇವ್ರದ್ದೆಲ್ಲ ಆದಮೇಲೆ ನೆಕ್ಸ್ಟು ನಾವೆಲ್ಲ ಲೇಡೀಸ್ ಕೂತ್ಕೊಂಡ್ವಿ. ನೋಡಿ ಎಲ್ಲನೂ ಸುತ್ತು ಕೂರಿಸ್ಬಿಟ್ಟು ಅವರಿಗೆ ಊಟ ವೆರೈಟಿ ಉತ್ತರ ಕರ್ನಾಟಕದ ಊಟ, ಅವ್ರ ಜಾಯಿಂಟ್ ಫ್ಯಾಮಿಲಿ ನೋಡೋದೇ ಖುಷಿ. ಆಮೇಲೆ ಎಲ್ಲ ಹೆಣ್ಮಕ್ಳು ಕೂತ್ಕೊಂಡು ಹರಟೆ ಹೊಡ್ಕೊಂಡು ಊಟ ಮಾಡ್ತಿದ್ದು ನೋಡಿ, ಉತ್ತರ ಕರ್ನಾಟಕದ ಖಡಕ್ ರೊಟ್ಟಿ ತಿನ್ನೋದು. ಸೊ ಎಲ್ಲ ಊಟ ಮಾಡಿಬಿಟ್ಟು, ನಮ್ಮ ಕಡೆ ಯೂಶಲಿ ಲೈಕ್ ಊಟ ಆಗಿಬಿಟ್ರೆ ಓಕೆ ಬರ್ತೀವಿ ಅಂತ ಹೇಳಿ ಹೋಗ್ಬಿಡ್ತಾರೆ. ಬಟ್ ಇಲ್ಲಿ ಪಾತ್ರೆ ತೊಳೆಯೋದಕ್ಕೂ ಹೆಲ್ಪ್ ಮಾಡ್ತಿದ್ರು. ಸೊ ಖುಷಿ ಆಯಿತು. ಇದಾಗಿತ್ತು ಇಂದಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ.